ಎಲ್ಲರಿಗೂ ನಮಸ್ಕಾರ. ಸೂಪರ್ ಭೋಜನ ಚಾನಲ್ಗೆ ಸ್ವಾಗತ. ಈಗ ನಾನು ಮಿಲ್ನಾಗ ಹೆಂಗೆ ಖಾರ, ಮಸಾಲೆ ಖಾರ, ಪುಡಿ ಖಾರ ಎರಡೂ ಮಾಡೋದನ್ನ ಹೇಳ್ಕೊಡ್ತೀನೋ. ಎಂಡಿನ ತನಕನ ನೋಡ್ರಿ, ಅಂದ್ರೆ ತಿಳಿತದ ಹೆಂಗ್ ಮಾಡೋದಂತ ಹೇಳಿ. ಮಸಾಲೆ ಖಾರಕ್ಕೆ ಈ ತರ ಮೆಣಸಿನ್ಕಾಯಿ ತೊಗೊಂಡೈತಿ. ಇದು ಗುಂಟೂರು ಮೆಣಸಿನ್ಕಾಯಿ. ಇದು 2 kg ಅಷ್ಟು ಐತಿ. ಆಮೇಲೆ ಅದಕ್ಕೆ ಇದು ಒಂದು 1/4 kg ಅಷ್ಟು ಇವು ಬ್ಯಾಡಗಿ ಮೆಣಸಿನ್ಕಾಯಿ ಸಿಗ್ತಾವ, ಅವು ತೊಗೊಂಡೈತ್ರಿ. ಮುಂದೆ ಇದು ಜೀರಿಗೆ, ಶಾಜೀರಿಗೆ ಅಂತ ಹೇಳಿ ಮಸಾಲೆ ಖಾರಕ್ಕೆ ಹಾಕ್ತಾರೆ. ಇದು ಜೀರಿಗೆ, ಇದು ಜೀರಿಗೆ ಮತ್ತು ಶಾಜೀರಿಗೆ ಎರಡು ಥರ. ಆಮೇಲೆ ಇದು ಚಕ್ಕೆ ತೊಗೊಂಡೈತ್ರಿ. ಆಮೇಲೆ ಇದು 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 ಫ್ಲವರ್ ಅಂತ ಹೇಳಿ ಸಿಗ್ತೈತಿ. ಇದು ಈ ಥರ ಇದನ್ನು ತೊಗೊಂಡೈತಿ. ಇದು ಖಾರಕ್ಕೆ, ಮಸಾಲೆ ಖಾರಕ್ಕೆ ತೊಗೋತಾರದ. ಇಲ್ಲೇ ಸಾಸಿವೆ ತೊಗೊಂಡೈತಿ. ಸಾಸಿವೆ ನೀವು ಇನ್ನೊಂಚೂರು ಹಾಕೋಬೋದು. ನಾ ಈಗ 1 kgಗೆ 2 kgಗೆ ಒಂದು 1/4 kg ತೊಗೊಂಡೈತ್ರಿ ಅಷ್ಟೇ. ಕರಿಬೇವು ನೀವು ಬೇಕಾದಷ್ಟು ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕೋಬೋದು. ಇದು ಮೆಣಸು ತೊಗೊಂಡೈತಿ. ಮೆಣಸು ಒಂದು 150 ಗ್ರಾಮ್ ತೊಗೊಂಡೈತಿ. ಇದೊಂದು 100 ಗ್ರಾಮ್ ರೀ. ಇದಕ್ಕೆ ಇದು ತರ ಮಗ್ಗು ತರ ಲವಂಗ ಮಗ್ಗು. ಇದು ಅಲ್ಲ ಒಂದು ಸ್ವಲ್ಪ ತೊಗೊಂಡೈತಿ. ಹವೇಜ್ ಏನೈತಿ 1.5 kg ತೊಗೊಂಡೈತೆ ಹವೇಜ್. 2 kg ಮಸಾಲೆ ಖಾರಕ್ಕೆ. ಇದು ಉಪ್ಪು 1 kg ತೊಗೋಬೇಕು, 2 kg. ಆಮೇಲೆ ಹೆಚ್ಚಕ್ಕೆ ಹೇಳಿ 1/4 kg ತೊಗೋಬೇಕು. ಒಟ್ಟು 1 kgನೂ 1/4 kg. ಇದು ಬೆಳ್ಳುಳ್ಳಿ ತೊಗೊಂಡೈತ್ರಿ. ಬೆಳ್ಳುಳ್ಳಿ 1/4 kg, 250 ಗ್ರಾಮ್ ತೊಗೊಂಡೈತಿ. ಇದು ಕೊಬ್ಬರಿ ನಾನು ಒಂದು 10 ಬಟ್ಲ ತೊಗೊಂಡೈತಿ ಇದಕ್ಕೆ ಕೊಬ್ಬರಿ. ಆಮೇಲೆ ಇದು ಪಲಾವ್ ಎಲೆನೂ ಒಂದು ಸ್ವಲ್ಪ ತೊಗೋಬೇಕ್ರಿ. ಇಷ್ಟು ತಗೊಂಡು ಇದೊಂಥರ ಹೂವು ಇದೊಂದು ಹೂವು ಬರ್ತೈತಿ, ಕಲ್ಲು ಥರ. ಇದಕ್ಕೆ ಇದೊಂದು ತೊಗೋ. ಇಲ್ಲೊಂದು ಐತಿ, ಇದೊಂದು ಮಸಾಲೆ ಇದು ಹೆಚ್ಚಕ್ಕೆ ಹಾಕ್ತಾರೋ. ಆಮೇಲೆ ಮೆಂತ್ಯ ತೊಗೊಂಡು, ಮೆಂತ್ಯ ಒಂಚೂರು ಲವಂಗು ಏಲಕ್ಕಿ ಆಪ್ಷನ್ ರೀ, ನೀವು ಎಷ್ಟು ಹಾಕ್ಬೋದು. ನಾವು ಒಂದು ಸ್ವಲ್ಪ 4 ತೊಗೊಂಡಿಲ್ಲ ಏಲಕ್ಕಿ. ಆಮೇಲೆ ಅರಿಶಿನ ಏನೈತಿ ಕುಟ್ಕೊಂಡು ಈ ಥರ ಪೀಸ್ ಮಾಡ್ಕೊಂಡು, ಅರಿಶಿನ ಬೋಟನ್ನು ತೊಗೊಂಡು ಈ ಥರ ಅರಿಶಿನ ಮಾಡೋದು. ಇವನು ಹುರಿಬೇಕ್ರಿ ಎಲ್ಲ, ಅದಕ್ಕೆ ಹಿಂಗೆ ಪೀಸ್ ಮಾಡ್ಕೊಂಡು. ಇದು ಎಣ್ಣೆ ಪ್ಯಾಕೆಟ್ ತೊಗೊಂಡೈತಿ. ಒಂದು ಹೆಚ್ಚ ಹುರಿಯಾಕೆ ಒಂದಿಷ್ಟು ಬೇಕಾಗುತ್ತೆ. ಆಮೇಲೆ ಕಾಸೆ ಅದಕ್ಕೆ ಮಸಾಲೆ ಖಾರಕ್ಕೆ ಆಮೇಲೆ ಹಾಕ್ಬೇಕಾಗ್ತದೆ. ಈರುಳ್ಳಿ ಕಟ್ ಮಾಡ್ಕೊಂಡು ಇವನ್ನ ಹುರ್ಕೋಬೇಕ್ರಿ. ಈಗ ಇವೆಲ್ಲ ಹುರ್ಕೋಬೇಕಾಗ್ತದೆ. ಈಗ ನಾನು ಹವೇಜ ತೊಗೊಂಡು ಹುರ್ಕೊಳಾಗ್ತೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲನೂ ಹುರ್ಕೋಬೇಕಾಗ್ತದೆ ಒಂದೊಂದಾಗೆ. ಈಗ ಲವಂಗದ ಮಗ್ಗಿ ಅದು ಹುರ್ಕೊಳಾಗ್ತದೆ. ಈಗ ಅವು ಈ ಥರ ಆಗ್ಬೇಕು ನೋಡ್ರಿ ಕಪ್ಪ. ಆದ್ರೆ ಇದು ಹವೇಜ್ ಕಾಳು ಮಾತ್ರ ಕೆಂಪಾಗ್ಬೇಕು. ಅವು ಈ ಥರ ಹುರ್ಕೊಳಾಗ್ತಾನೆ ನಾವು. ಹವೇಜ್ ಎಲ್ಲ ಪೂರ್ತಿ ಹಿಡ್ಕೊಂಡು ಒಂದೊಂದಾಗಿ ಹುರ್ಕೊಳ್ಳೋದನ್ನ ಒಂದು ಇಲ್ಲಿ ಮಸಾಲೆ ಖಾರದ್ದು ಇದು ಸ್ಪೆಷಲ್ ಅಂದ್ರೆ ಹುರ್ಕೊಳ್ಳೋದು. ಅದ್ರಿಂತ್ರನ ಅದು ಟೇಸ್ಟ್ ಬರ್ತೈತಿ. ಖಾರ ಯಾವ್ಯಾವ ಹೆಂಗೆ ಹುರಿಬೇಕತ್ತೆ. ಈಗ ಲವಂಗ, ಇದು ಮೆಣಸು ಹುರ್ಕೊಳಾಗ್ತೈತಿ. ಈಗ ಮೆಣಸಾದ್ರೂ ಚಟಪಟ ಸಿಡಿತಾವು, ಚೆನ್ನಾಗಿ ಹುರ್ಕೋಬೇಕೆಲ್ಲ. ಒಂದೊಂದಾಗೆ ಹುರ್ಕೋತ ಹೋಗೋದು. ಮೆಂತ್ಯ ಕಾಳು ಹುರ್ಕೊಳಾಗ್ತತಿ. ಈಗ ಮೆಂತ್ಯ ಕಾಳನ್ನು ಸಣ್ಣಗಿಟ್ಟ ಕೆಂಪಂಗೆ ಮಾಡಿ ಹುರಿಬೇಕಾಗ್ತತಿ. ಏನೇನು ನಾವು ಹೆಚ್ಚ ತೊಗೊಂಡೈತೆ ಅದ್ರಾಗ ಜೀರಿಗೆ ಯಾಕೆ ಹಾಕ್ತೇವಂದ್ರೆ, ಅವು ಜೀರಿಗೆ ಸಣ್ಣ ಇರೋದ್ರಿಂತ ಅದ್ರ ಜೊತೆನ ಮಿಕ್ಸ್ ಮಾಡಿರ್ತಾವೆ ಕೆಲವೊಂದಿಷ್ಟ. ಈಗ ಮೆಂತ್ಯ ಇವೆಲ್ಲ ಜೀರಿಗೆ, ಶಾಜೀರಿಗೆಯನ್ನು ಹುರ್ಕೋಬೇಕು. ಮತ್ತು ಅವನ್ನೆಲ್ಲ ಜೀರಿಗೆ ಕಾಳನ್ನು ಹುರ್ಕೊಂಡು ಈಗ ನೋಡ್ರಿ ಇದೆಲ್ಲ ಹಿಂಗೆ ಹುರ್ಕೋಬೇಕಾಗ್ತತಿ. ಎಲ್ಲನೂ ಒಂಥರ ಕಂಪು ಬರುವಂಗೆ ಹುರ್ಕೋಬೇಕು. ಅವನು ಮಸಾಲೆ ಹೆಚ್ಚ ಅಂದ್ರೆ ಮೊದಲು ಹುರ್ಕೊಳ್ಳೋದು. ಅರಿಶಿನ ಎಲ್ಲ ಕುಟ್ಟಿಟ್ಕೊಂಡಿದ್ದನ್ನು ಈಗ ಅವನು ಹುರ್ಕೊಳಾಗ್ತಾನೆ. ಅವು ಹಳ್ಳಾಗೋದತ್ತಾರ. ಅರಿಶಿನ ಅಂದ್ರೆ ಪಳ್ಳಾಗ್ತಾವೆ. ಎಣ್ಣೆ ಒಳಗೆ ಹಾಕಿ ಹಿಂಗೆ ಕಾಸಿ ಇದನ್ನು ಮಾಡಿದ್ರೆ ಪಳ್ಳಾಗ್ತಾವೆ. ಇದ ಮೇನ್ ನೋಡ್ರಿ, ಹುರ್ಕೊಳ್ಳೋದಂದ್ರನ ಮೇನ್ ಇಲ್ಲಿ. ಇದೊಂಥರ ಪಾತ್ರೆ, ಕಲ್ಲು ಪಾತ್ರೆ ಅಂತ ಇರ್ತೈತೆ, ಅದನ್ನು ಹುರ್ಕೊಳ್ಳೋದಿರ್ತೈತೆ. ಅವು ಎಲ್ಲ ಚಂದಂಗೆ ಕಂಪು ಬರುವಂಗೆ ಹುರ್ಕೋಬೇಕು. ಅವು ಗೊತ್ತಾಗ್ತೈತೆ ನಿಮಗೆ ಹೆಂಗೆ ಹುರಿದೈತೆ ಅಂತ ಹೇಳಿ. ಯಾಕಂದ್ರೆ ಖಾರಕ್ಕೆ ಹಾಕೋದಲ್ರಿ, ಅದು ಫಸ್ಟ್ ಕ್ಲಾಸ್ ಹುರಿಬೇಕು. ಅದನ್ನ ಹಿಂಗೆಲ್ಲ ಪಳ್ಳು ಮಾಡಿ ಹುರಿಬೇಕು ನೋಡು. ಇದೆಲ್ಲ ಪೂರ್ತಿಯಾಗಿ ಹುರಿದೈತಿ. ಈಗ ಒಂದೊಂದಾಗಿ ಏನೇನು ಹುರಿತೀವೋ ಅವೆಲ್ಲ ಪರ್ಫೆಕ್ಟ್ ಆಗಿರ್ಬೇಕು. ಈಗ ಚಕ್ಕೆ ತೊಗೊಂಡೈತಿ, ಅದನ್ನು ಹುರ್ಕೊಳಾಗ್ತತಿ.
ಚಕ್ಕೆಗೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಇವಕ್ಕೆಲ್ಲ. ಯಾವುದಕ್ಕಾಗಲಿ ಸ್ವಲ್ಪ ಎಣ್ಣೆ ಹಾಕ್ರಿ. ಅದ್ರ ಅಂತರ ಕಾರ್ನಾಗ ಹಾಕಿದ್ರೆ ಅದು ಎಣ್ಣೆನ ಬರಬಾರ್ದು. ಈಗ ಜೀರಿಗೆ ಕಾಳು ಹುರ್ಕೊಳಾಗ್ತತಿ. ಅವಶ್ಯ ಇದ್ದದಕ್ಕೆ ಮಾತ್ರ ಇದನ್ನು ಹಾಕಿ ಇದನ್ನು ಮಾಡ್ಬೇಕು ಎಲ್ಲ. ಈಗ ಸಾಸಿವೆಯನ್ನು ಹುರ್ಕೊಳಾಗ್ತತಿ. ಸಾಸಿವೆಗಾದರೂ ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿ ಚಟಪಟ ಅನ್ನೋ ತನಕನೂ ಹುರಿಬೇಕು. ಅವು ಏನೇ ತೊಗೊಂಡ್ರು ಇವೆಲ್ಲ ಹೆಚ್ಚುಗಳನ್ನ ಹುರ್ಕೋಬೇಕು. ಪ್ರತಿಯೊಂದನ್ನು ಹುರಿಬೇಕು. ಸಾಸಿವೆಯನ್ನು ಈಗ ಹಳ್ಳಾಗೋ ತನಕ ಹುರಿಬೇಕಾಗ್ತದೆ. ಸಾಸಿವೆ ನೋಡ್ರಿ ಹೀಗೆಲ್ಲ ಹುರಿಬೇಕು. ಎಲ್ಲ ಒಂದೊಂದಾಗಿ ಹುರ್ಕೋತ ಹೊಂಟನಿ. ಇದು ಒಂಥರ ಫ್ಲವರ್ ಹತ್ತಿರ್ತೈತಿ. ಆ ಖಾರಕ್ಕೆ ಹಾಕೋದು ಅಂತೇಳಿ ಅಲ್ಲಿ ಇದು ಮಸಾಲೆ ಹೆಚ್ಚಿದವ್ರು ಕೊಡ್ತಾರೆ. ಇದನ್ನ ಕೇಳಿದ್ರೆ ಅದನ್ನು ತೊಗೊಂಡನಿ. ಅದನ್ನು ಹುರಿಬೇಕು. ಅದ್ರ ಜೊತೆ ಲವಂಗ ಹಾಕೋದು ಅವನು ಹುರ್ಕೋಬೇಕು. ಎಲ್ಲ ಏನೇನು ಸಣ್ಣ ಸಣ್ಣ ಇರ್ತಾವೆ ಅದ್ರ ಜೊತೆನೇ ಹಾಕಿನೂ ಹುರಿಬೋದು. ಈಗ ನಾನು ಕೊಬ್ಬರಿ ಎಲ್ಲ ಪೀಸ್ ಮಾಡಿ ಇಟ್ಕೊಂಡನಿ. ಒಣ ಕೊಬ್ಬರಿ ಅದನ್ನೂ ಹುರ್ಕೊಂಡೆ. ಈಗೆಲ್ಲ ಹೆಚ್ಚನು ಒಂದು ಕಡೆ ಹುರಿದು ಒಂದು ಕಡೆ ಹಾಕೈತಿ. ಈಗ ಇದ ಮೇನ್ ಇರ್ತೈತಿ. ಹೆಚ್ಚ ಹುರ್ಕೊಳ್ತಾರೆ ಇವಕ್ಕೆ. ಆಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನೆ ಭಾಳಷ್ಟ. ಅವನ್ನ ಬಿಸಿಲಾಗ ಹಾಕಿ ನೀರು ಹೋಗಿಸಿನೂ ಹುರಿಬೋದು. ಹಂಗನೂ ಹುರಿಯಾಕೆ ಬರ್ತೈತಿ. ಈಗ ಬಿಸಿಲಿಗೆ ಹಾಕಿ ನೀರು ಹೋಗಿಸತ್ತಿದ್ರೊಳಗಿಂದ ಇಲ್ಲ 2 ದಿವ್ಸ ಹಾಕ್ಬೋದು. ಬಿಸಿಲಿಗೆ ಫಸ್ಟನ ಹಾಕ್ಕೋಬೇಕಾಗ್ತತಿ. ಇರ್ಲಿಲ್ಲಂದ್ರೆ ಹಂಗೆ ಹೆಚ್ಚಿದ ಕೂಡಲೇನು ಅದನ್ನು ನೀರು ಹೋಗುವಂಗೆ ಎಲ್ಲ ಕಂಪಾಗುವಂಗೆ ಹುರಿಬೇಕು. ಈಗ ಕೊಬ್ಬರಿ ನೋಡ್ರಿ, ಕೊಬ್ಬರಿ ಚೆನ್ನಾಗಿ ಹುರ್ಕೋಬೇಕು. ಈ ಕಡೆ ಕೊಬ್ಬರಿ ಹುರ್ಕೊಳಾಗ್ತೈತಿ, ಆ ಕಡೆ ಉಳ್ಳಾಗಡ್ಡಿ ನೀರು ಹೋಗ್ಲತ್ತಿರ್ತೈತಿ. 2 ಕಡೆನೂ ಮಾಡಾಕತ್ತನ್ನ. ಯಾಕಂದ್ರೆ ಅದು ಪ್ರೊಸೆಸ್ ಭಾಳ ಇರ್ತೈತಿ. ನೋಡ್ಕೊಂಡು ಪೇಷನ್ಸ್ ಬೇಕು ಅದಕ್ಕೆ ಭಾಳಷ್ಟ. ಅಂದ್ರೆ ಖಾರ ಮಾತ್ರ ಭಾರಿ ಟಾಪ್ ಆಕತಿ. ಮಸಾಲೆ ಖಾರ ಅಂದ್ರನ ಟಾಪ್ ಇರ್ತೈತಿ. ಅದೆಲ್ಲ ಪಲ್ಯಗಳ್ಗೆ ಅದು ಎಲ್ಲ ಭಾರಿ ಟೇಸ್ಟ್ ಬರ್ತೈತಿ. ಈಗ ಪತ್ರೆ ಹುರ್ಕೊಳಕ್ತಾನೆ ರೀ. ಪಲಾವ್ ಎಲೆ ಇರ್ತೈತಲ್ಲ ಅದದು. ಈಚೆ ಕಡೆ ಹಂಗೆ ಉಳ್ಳಾಗಡ್ಡಿ ಪೂರ್ತಿಯಾಗಿ ಉಳ್ಳಾಗಡ್ಡಿನೂ ಕಂಪಾಗುವಂಗೆ ಹುರಿಯಾಕ್ತಾನೆ. ಈಗ ಪತ್ರ ಜತ್ತಲ್ಲ ಅದನ್ನ ಹುರಿದು 2 ಕಡೆನೂ ನೋಡಿ. ಇದು ಈ ಥರ ಆಯ್ತು ನೋಡಿ ಕೆಂಪಂಗೆ ಉಳ್ಳಾಗಡ್ಡಿ ಹುರಿದಿದ್ದು. ಇದನ್ನು ಪತ್ರಿನೂ ಹುರ್ಕೊಳಾಗ್ತಾನೆ. ಇದು ಪಲಾವ್ ಎಲೆ ಅಂತಾರಲ್ರಿ ಅದನ್ನು ಹುರ್ಕೊಳಾಗ್ತಾನೆ. ಮತ್ತು ಈ ಕಡೆ ಉಳ್ಳಾಗಡ್ಡಿ ಎಲ್ಲ ನೋಡಿ ಇದೆಲ್ಲ ನೀರಿನ ಅಂಶ ಹೋಗಿ ಮತ್ತದು ಕೆಂಪಾಗಿ ಒಟ್ಟು ಏನೇನೇನೇನು ಇರಬಾರ್ದು ಅದ್ರೊಳಗೆ ನೀರಿನ ಅಂಶ. ಆ ಥರ ಹುರ್ಕೋಬೇಕಾಕತ್ತೆ. ಅದು ಈರುಳ್ಳಿ ಹುರಿದಂದ್ರೆ ಅದು ಅಷ್ಟು ಮೇನ್ ಅದು ನೋಡಿ. ಈ ಥರ ಕೆಂಪಾಗೈತೆ ನೋಡಿ. ಈಗ ಇದೊಂದು ಎಸಳತ್ತು ಬರ್ತೈತಿ, ಅದನ್ನು ಹುರ್ಕೊಳಾಗ್ತಾನೆ. ಇದಕ್ಕೆಲ್ಲ ಸ್ವಲ್ಪ ಆಯಿಲ್ ಹಾಕಿ ಕೆಂಪಾಗುವಂಗೆ ಹುರಿಬೇಕು. ಅಂದ್ರೆ ಅದು ಖಾರ ಟೇಸ್ಟ್ ಬರ್ತೈತೆ. ಇದೆಲ್ಲ ಹುರ್ಕೊಳ್ಳೋದು ಇದ್ರ ಘಮನ ಬೇರೆ ಇರ್ತೈತೆ. ಮಸಾಲೆ ಖಾರ ಅಂದರೆ ಇಡೀ ಮನೆ ತುಂಬ ಎಲ್ಲ ನಮ್ಮ ಭಾರತ ದೇಶದಾಗ ಮಸಾಲಿದಂದ್ರನ ಭಾಳ ಇದು ಐತಲ್ರಿ. ಅದಕ್ಕೆ ಇದೆಲ್ಲ ಹೆಚ್ಚ ಹುರಿ ಮುಂದನ ಅದೊಂದು ಥರ ಕಂಪನ ಬೇರೆ ಇರ್ತೈತಿ. ಇದನ್ನು ಕರಿಬೇವನು ಹುರ್ಕೊಳಾಗ್ತೈತಿ. ಕರಿಬೇವೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಅವು ಏನೂ ಹಸಿ ಇರಬಾರ್ದು. ಪೂರ್ತಿ ಕ್ರಿಸ್ಪಿ ಆಗ್ಬೇಕು ಅದು ಕರಿಬೇವು. ಹಂಗೆ ಹುರ್ಕೋಬೇಕು. ಆಮೇಲೆ ಆಯಿಲ್ ಕಾಸಕ್ಕಿಡ್ಬೇಕು. ಇದಕ್ಕೆ 1 kgಗೆ ಒಂದು ದೊಡ್ಡ 1 ಕಪ್ ಇರ್ತೈತಲ್ಲ ಅದರಲ್ಲೇ 4 ಕಪ್ ಇಟ್ಟೈತಿ ಈಗ ಆಯಿಲ್ ಕಾಸಕ್ಕೆ. ಇದೆಲ್ಲ ಹುರ್ಕೊಂಡು ಎಲ್ಲ ಹುರ್ಕೊಂಡು ಒಂದು ಕಡೆ ಹಾಕೋಬೇಕು. ಅವನು ಕೊಬ್ಬರಿ ಇದು ಆಯಿಲಿ ಇರಬಾರ್ದು. ಸ್ವಲ್ಪ ನೋಡಿ ಹುರ್ಕೋಬೇಕಷ್ಟ. ಇದೆಲ್ಲ ಹುರಿದಾತು ನೋಡಿ ಈಗ ಮಸಾಲೆ ಹೆಚ್ಚ. ಆಮೇಲೆ ಇದೇನೈತಿ ಈರುಳ್ಳಿ ಎಲ್ಲ ಇದನ್ನು ಮಾಡ್ಕೊಂಡಿದ್ದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗತ್ತೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಮೊದಲ ಕಟ್ ಮಾಡಿ ಇಟ್ಕೊಂಡು ಹುರಿದು ಅದನ್ನ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿರ್ಬೇಕು. ಮಿಲ್ಲಿಗೆ ತೊಗೊಂಡು ಹೋಗ್ಬೇಕಾದ್ರೆ ಅದೆಲ್ಲ ಹೆಚ್ಚ ಹುರ್ಕೊಂಡು ಇದು ಪೇಸ್ಟ್ ಮಾಡಿಕೊಂಡು ತೊಗೊಂಡು ಹೋಗ್ಬೇಕಾಗತ್ತೆ. ಇದೆಲ್ಲ ನೋಡಿ ಈರುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಳಕ್ತೈತಿ. ಇದು ಖಾರಕ್ಕೆ ಒಂದು ಇದು ಬರ್ತೈತೆ, ಟೇಸ್ಟ್ ಬರ್ತೈತೆ. ಇದೆಲ್ಲ ನೋಡಿ ಈರುಳ್ಳಿ ಎಲ್ಲ ಇದು ಮಾಡ್ಕೊಂಡಿದ್ದು. ಈ ಬೆಳ್ಳುಳ್ಳಿ ಇದಾವಲ್ಲ, ಬೆಳ್ಳುಳ್ಳಿನೂ ಚೆನ್ನಾಗಿ ಅದನ್ನೆಲ್ಲ ಇದನ್ನು ಮಾಡ್ಕೊಂಡು ಬೆಳ್ಳುಳ್ಳಿ ಹಂಗೆ ಪೇಸ್ಟ್ ಮಾಡೋಕೆ, ಹುರಿಬಾರ್ದು ಅವನು ಹಾಗೇನು ಪೇಸ್ಟ್ ಮಾಡಬೇಕು. ಇದು ಬೆಳ್ಳುಳ್ಳಿ ಪೇಸ್ಟ್ ಒಂದು ಮಾಡ್ಕೊಳಾಗ್ತೈತೆ. ಉಳ್ಳಾಗಡ್ಡಿ ಪೇಸ್ಟನ್ನು ಮಾಡ್ಕೊಂಡೈತೆ. ಈಗ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಂಡು ಇವೆರಡನ್ನು ತೊಗೊಂಡು ಹೋಗಿ ಅಲ್ಲಿ ಖಾರ ಪೂರ್ತಿಯಾಗಿಂದ ಇದನ್ನು ಹಾಕ್ತಾರೆ ಎಂಡಿಗೆ. ಮೊದಲೆಲ್ಲ ಪೂರ್ತಿ ಮೆಣಸಿನ್ಕಾಯಿ ಎಲ್ಲ ಸಣ್ಣ ಮಾಡ್ತಾರೋ. ಮಸಾಲೆ ಖಾರದ್ದು ಇದೆಲ್ಲ ಹೆಚ್ಚ. ಮಸಾಲೆ ಖಾರ ಅಂದರೆ ಮೊದಲ ಅದು ಮೆಣಸಿನ್ಕಾಯಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುಟ್ಟಿ ಆದಮೇಲೆ ಇದನ್ನು ಕೂಡಿಸ್ತಾರೆ ಎಲ್ಲ. ಮೊದಲು ಹೆಚ್ಚನೂ ಅದ್ರ ಜೋಡಿನ ಕುಟ್ತಾರೋ ಮೆಣಸಿನ್ಕಾಯಿ ಜೋಡಿ. ಲಾಸ್ಟಿಗೆ ಇದನ್ನು ಹಾಕ್ತಾರೆ ಪೇಸ್ಟ್ ಹಾಕಿ ಮತ್ತೆ ಕುಟ್ಟಿ ಆಯಿಲ್ ಹಾಕಿ ಕಳಿಸ್ತಾರೆ.
ಇದು ನೋಡಿ ಇದೆಲ್ಲ ಪೇಸ್ಟ್ ತೊಗೊಂಡೈತಿ. ಇದೆಲ್ಲ ಮಸಾಲೆ ಹೆಚ್ಚ ಹುರಿದಿದ್ದು ಘಮ ಅಂತೂ ಮನೆ ತುಂಬೈತೆ, ಅಷ್ಟು ಚೆನ್ನಾಗಿ ಬರ್ತೈತಿ. ಉಪ್ಪು ತೊಗೊಂಡೈತಿ, ಮೆಣಸಿನ್ಕಾಯಿ, ಉಪ್ಪು, ಹೆಚ್ಚ ಇವೆಲ್ಲ ಪೇಸ್ಟ ಇವೆಲ್ಲ ತೊಗೊಂಡು ಮಿಲ್ಲಿಗೆ ಹೋಗ್ಬೇಕಾಗ್ತತೆ. ಎಣ್ಣೆನೂ ಕಾಯ್ದದ್ದು ಎಣ್ಣೆ ಇರ್ತೈತಲ್ಲ ಈ ಬಾಟ್ಲ್ ಒಳಗೆ ಹಾಕೊಳಗ್ತದೆ. ಕಾಯ್ದು ಆರಿರ್ಬೇಕದು ಆಯಿಲ್. ಮೊದಲಿಗೆ ಕಾಸಾಕಿಡ್ಬೇಕ್ರಿ ಅದನ್ನ ಫಸ್ಟ್. ಅದು ಆರಿಬಿಡ್ಬೇಕದು ಎಣ್ಣೆ. ಆರಿದ್ದ ಇದಕ್ಕೆ ಹಾಕೊಂಡು ಈಗ ಮಿಲ್ಲಿಗೆ ಹೋಗಿ ಪುಡಿ ಖಾರದ್ದು ತೋರ್ಸಾಕ್ತತಿ, ಮಸಾಲೆ ಖಾರದ್ದು ತೋರ್ಸಾಕ್ತತಿ. ಈಗ ಪುಡಿ ಖಾರಕ್ಕೆ ಅದು ಮೆಣಸಿನ್ಕಾಯಿನೂ ತೊಗೊಂಡೈತಲ್ಲ ಅದನ್ನು ಪುಡಿ ಖಾರಕ್ಕೆ ಬರೀ ಉಪ್ಪು ಹಾಕಿ ಮೊದಲು ಕುಟ್ತಾರೆ. ಪುಡಿ ಖಾರದ್ದು ಈ ಥರ ಕುಟ್ಟಿ ಲಾಸ್ಟಿಗೆ ಏನು ಮಾಡ್ತಾರೋ ಅದು ಒಣ ಆಗಿರ್ತೈತೆ ಅಂತೇಳಿ ಒಂಚೂರು ಆಯಿಲ್ ಹಾಕಿ ಉಪ್ಪು ಹಾಕಿ ಅದನ್ನ ಪೂರ್ತಿ ಪೇಸ್ಟ್ ಮಾಡಿ ತೆಗಿತಾರೆ. ಇದು ನೋಡಿ ಪುಡಿ ಖಾರದ ಪೂರ್ತಿ ಸಣ್ಣ ಆಗೈತೆ. ಈಗ ಇದನ್ನೆಲ್ಲ ಸಾನಿಸಿ ಆದ್ಮೇಲೆ ಮತ್ತೆ ಹಾಕಿ ಈಗ ಒಂಚೂರು ಆಯಿಲ್ ಹಾಕ್ತಾರೆ ನೋಡಿ. ಇದು ಆಯಿಲ್ ಹಾಕಿ ಯಾಕೆ ಹಾಕ್ತಾರಂದ್ರೆ ಅದು ಖಾರ ಘಾಟ್ ಬರ್ತಿರ್ತೈತೆ, ಅದಕ್ಕೆ ಆಯಿಲ್ ಹಾಕಿ ಅದನ್ನ ತೆಗಿತಾರೆ. ಒಂಚೂರು ಕಾಯ್ದು ಆರಿರ್ಬೇಕು ಅದು ಆಯಿಲ್. ಇಷ್ಟು ಆಯಿಲ್ ಹಾಕಿ ಪುಡಿ ಖಾರ ಮಾಡ್ಕೊಂಬಿಡ್ಬೇಕು. ಉಪ್ಪು ಆಯಿಲ್ ಎರಡೇ ಅದಕ್ಕೆ. ಈಗ ಮಸಾಲೆ ಖಾರಕ್ಕೆ ಏನೈತಿ ಇವನ್ನೆಲ್ಲ ಮೆಣಸಿನ್ಕಾಯಿ ಹಾಕಿ ಹಾಕ್ಬಿಡ್ತಾರೆ ಫಸ್ಟ್. ಹೆಚ್ಚದ ಜೊತೆನೇ ಅದು ಕುಟ್ಟಿ ಬಿಡ್ತಾರೆ. ಅದು ಉಪ್ಪು ಹಾಕಿ ಹಾಕಿ ಕುಟ್ತಾರೆ. ಈಗ ನೋಡಿ ಇದೆಲ್ಲ ಮಸಾಲೆ ಮತ್ತು ಮೆಣಸಿನ್ಕಾಯಿ, ಉಪ್ಪು ಎಲ್ಲ ಪೇಸ್ಟ್ ಸಣ್ಣ ಆಯ್ತು ನೋಡ್ರಿ. ಎಲ್ಲ ಸಣ್ಣಾಗಿಂದ ಇದಕ್ಕೆ ಮತ್ತೆ ಅದೇನು ನಾವೇನು ಪೇಸ್ಟ್ ಒಯ್ದಿರ್ತೀವಲ್ಲ ಲಾಸ್ಟಿಗೆ ಅದು ಸೋಸ್ ಆದ್ಮೇಲೆ ಪೇಸ್ಟ್ ಹಾಕಿ ಆಯಿಲ್ ಹಾಕಿ ಮಸಾಲೆ ಖಾರ ಮಾಡಿಕೊಡ್ತಾರೆ. ಈಗ ಪೂರ್ತಿ ಅದನ್ನು ಎಲ್ಲ ಸಣ್ಣ ಆಯ್ತು ನೋಡೋದು. ಮಸಾಲೆ ಹೆಚ್ಚದ ಜೊತೆನ ಮೆಣಸಿನ್ಕಾಯಿ ಜೊತೆ ಸಣ್ಣ ಆಗ್ತದೆ. ಭಾರಿ ಅಂದ್ರೆ ಭಾರಿ ಟೇಸ್ಟಿ ಇದು ಮಸಾಲೆ ಖಾರ ಆಗಿರ್ತತಿ. ಎಲ್ಲ ಪಲ್ಯಗಳಿಗೆ ಹಾಕಲಿ ಅಥವಾ ಒಂದು ಹಂಗೆ ಹಚ್ಕೊಂಡು ತಿಂದ್ರೂ, ಎಣ್ಣೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೂ ಭಾರಿ ಟೇಸ್ಟ್ ಬರ್ತೈತಿ. ಅಡಿಗಂತೂ ಫಸ್ಟ್ ಕ್ಲಾಸ್ ಆಗ್ತೈತಿ ಈ ಮಸಾಲೆ ಖಾರದ ಯಂತ್ರ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತತಿ, ಅಡಿಗೆ ರುಚಿ ಆಗ್ತತಿ. ಈಗ ನೋಡಿ ಅದೆಲ್ಲ ಹೆಚ್ಚನೂ ಉಳ್ದಿದ್ದು ಲಾಸ್ಟಿಗೆ ಈ ಥರ ಎಲ್ಲ ಸಣ್ಣ ಮಾಡಿ ಆ ಮಸಾಲೆ ಖಾರಕ್ಕೆ ಕೂಡಿಸ್ತಾರೆ. ಆಮೇಲೆ ಇದ್ರೆ ಆಯಿಲ್ ಹಾಕಿ ಆ ಪೇಸ್ಟ್ ಹಾಕ್ತಾರೆ. ಮೊದಲು ಪೇಸ್ಟ್ ಹಾಕಿ ಆಯಿಲ್ ಹಾಕ್ತಾರೆ ನೋಡ್ರಿ. ಈಗ ಪೂರ್ತಿ ಅದು ಖಾರ ರೆಡಿಯಾಗಿ ತಿರುಗಿ ನಾ ಇದಕ್ಕೆ ಎಲ್ಲ ಬರ್ನಿಗೆ ಹಾಕಿ ಇಟ್ಕೊಳಕ್ತದೆ. ಇದನ್ನು ಮೊದಲು ತಿಕ್ಕಿ ಬರ್ನಿಗೆ ಹಾಕ್ಬೇಕ್ರಿ. ಎಲ್ಲ ತಿಕ್ಕೊಂಡು ನಾನು ತಿಕ್ಕೊಂಡು ಎಲ್ಲ ಬರ್ನಿಗೆ ಹಾಕ್ಬೇಕು. ಅದೇನೋ ಇದು ಇರಬಾರ್ದು ಮಸಾಲೆ ಖಾರದ್ದು. ನೋಡ್ರಿ ಇದೆಲ್ಲ ಹಾಕೊಳಕ್ತದೆ ನೋಡ್ರಿ. ಏರ್ಟೈಟ್ ಇದ್ರೊಳಗೆ ಹಾಕೊಂಡು ಇಟ್ಕೋಬೋದು, ಬರ್ನಿ ಒಳಗೆ ಹಾಕೊಂಡು ಗ್ಲಾಸ್ನಾಗ ಹಾಕೊಂಡು ಇಟ್ಕೋಬೋದು. ಭಾಳ ದಿವ್ಸನೂ ಬರ್ತೈತೆ ರೀ, ಟೇಸ್ಟಿಯಾಗಿರ್ತೈತಿ. ಎಲ್ಲ ಅಡುಗೆಗಳಂತೂ ಭಾಳ ರುಚಿ ಆಗ್ತಾವೆ. ಮಸಾಲೆ ಖಾರ ಪುಡಿ ಖಾರ ಇರೋದನ್ನ ಪುಡಿ ಖಾರ ಚೂಡಾಕೋದು ಭಾರಿ ಮಸ್ತ್ ಆಗುತ್ತೆ. ಚೂಡ ಮತ್ತು ಚಟ್ನಿಗಳು ಮಾಡಿದ್ರೆ ಈ ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ ಅವಕ್ಕೆಲ್ಲ ಏನಂದ್ರೆ ಪುಡಿ ಖಾರ. ಆಮೇಲೆ ಮಸಾಲೆ ಖಾರ ಅಂತೂ ಎಲ್ಲ ಪಲ್ಯಗಳಿಗೆ ಅದು ಎಲ್ಲ ಭಾಳ ಟೇಸ್ಟ್ ಬರ್ತತೆ. ಸಾಂಬಾರು ಚಲೋ ಆಗ್ತತಿ ನೋಡಿ. ಈಗ ನೀವು ಬ್ಯಾಸ್ಗೆ ಒಳಗೆ ಈ ಖಾರ ಮಾತ್ರ ಮಾಡಿಟ್ಕೊಂಡ್ರೆ ಭಾರಿ ಫಸ್ಟ್ ಕ್ಲಾಸ್ ಆಗ್ತತಿ. ಸ್ವಲ್ಪ ನಿಧಾನಾಗಿ ನೋಡಿಕೊಂಡು ಹೆಂಗೆ ಮಾಡ್ಬೇಕಂತೇಳಿ ನೋಡ್ಕೊಂಡು ಮಾಡಿಬಿಟ್ರಂದ್ರೆ ನೀವು ಆರಾಮಾಗಿ ಒಂದು 6 ತಿಂಗಳ ತನಕನೂ ಇದನ್ನೇ